ಮಧುಗಿರಿ ಪಟ್ಟಣದ ರಾಜೀವ್ ಗಾಂಧಿ ಕ್ರೀಡಾಂಗಣದಲ್ಲಿ ಬುಧವಾರ ಸಣ್ಣ ನೀರಾವರಿ ಇಲಾಖೆಯ ವತಿಯಿಂದ ಆಯ್ಕೆಯಾದ 40 ಮಂದಿ ಅರ್ಹ ಫಲಾನುಭವಿಗಳಿಗೆ ಶಾಸಕ ಕೆಎನ್ ರಾಜಣ್ಣ ಅವರು ಪಂಪು ಮೋಟಾರ್ ಹಾಗೂ ಪೈಪ್ಗಳನ್ನು ವಿತರಿಸಿದರು. ಮಾಜಿ ಸಚಿವ ಹಾಗೂ ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಕೇಂದ್ರ ಸರ್ಕಾರ ಈ ಹಿಂದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದ ಅನುದಾನವನ್ನು ರಾಜ್ಯ ಸರ್ಕಾರಕ್ಕೆ ನೀಡಿಲ್ಲ. ಅವರೇ ಘೋಷಣೆ ಮಾಡಿಕೊಂಡಿದ್ದ ನೀರಾವರಿ ಯೋಜನೆಗಳ ಕಾಮಗಾರಿಗಳಿಗೂ ಹಣ ಬಿಡುಗಡೆಯೇ ಮಾಡಿಲ್ಲ ಎಂದು ಆರೋಪಿಸಿದರು. ಏಕಾಶಿಲಾ ಬೆಟ್ಟಕ್ಕೆ ರೋಪ್ವೇ ಅಳವಡಿಸುವ ಯೋಜನೆಗೆ ಸಂಬಂಧಿಸಿದಂತೆ ಈಗ ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಸಿದ ಶಾಸಕ ಕೆಎನ್ ರಾಜಣ್ಣ ಅವರು, ಮಧುಗಿರಿಯನ್ನು ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡುವುದಾಗಿ ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಸಹಕಾರ ಮಹಾಮಂಡಳದ ಮಾಜಿ ಅಧ್ಯಕ್ಷ ಎನ್ ಗಂಗಣ್ಣ, ಪುರಸಭೆ ಮಾಜಿ ಅಧ್ಯಕ್ಷ ಎಂಕೆ ನಂಜುಂಡಯ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿಜೆ ರಾಜಣ್ಣ, ಮಾಜಿ ಸದಸ್ಯ ಚೌಡಪ್ಪ, ಕೆಪಿಸಿಸಿ ಸದಸ್ಯ ಎಂಎಸ್ ಮಲ್ಲಿಕಾರ್ಜುನಯ್ಯ, ತುಮೂಲ್ ನಿರ್ದೇಶಕ ಬಿ ನಾಗೇಶ್ ಬಾಬು, ತಹಶೀಲ್ದಾರ್ ಶ್ರೀನಿವಾಸ್, ತಾಲೂಕು ಪಂಚಾಯತ್ ಇಒ ಲಕ್ಷ್ಮಣ್, ಡಿವೈಎಸ್ಪಿ ಮಂಜುನಾಥ್, ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ಮಂಜು ಕಿರಣ್, ಮುಖಂಡರಾದ ನಜೀರ್, ಲಕ್ಷ್ಮೀನಾರಾಯಣ, ಪಾಂಡುರಂಗಯ್ಯ ಹಾಗೂ ರೈತರು ಉಪಸ್ಥಿತರಿದ್ದರು. ಈಗಾಗಲೇ ಬೋರ್ವೆಲ್ ಕೊರೆದಿದ್ದಾರೆ ಅವರಿಗೆಲ್ಲ. ಮತ್ತು ಎಲ್ಲ ಫಲಾನುಭವಿಗಳಿಗೂ ಕೂಡ ಉತ್ತಮವಾದಂತಹ ನೀರಿನ ಲಭ್ಯತೆಯೂ ಕೂಡ ಆಗಿದೆ. ಈ ದಿವಸ ನಾನು ಅವರೆಲ್ಲರೂ ಕೂಡ ಟೆಕ್ಸ್ಮೋ ಮೋಟ್ರಿಂದ ಹಿಡಿದು ಎಲ್ಲವೂ ಕೂಡ ಗುಣಮಟ್ಟದ ಪರಿಕರಗಳನ್ನು ಇವತ್ತು ವಿತರಣೆ ನಾವು ಮಾಡಿದ್ದೀವಿ. ಯಾವುದೇ ರೀತಿಯಲ್ಲಿ ಗುಣಮಟ್ಟದಲ್ಲಿ ಕೊರತೆ ಇದ್ದರೆ ನೀವು ಎಲ್ಲ ಒಂದ್ಸರಿ ಪರಿಶೀಲನೆ ಮಾಡಿ ಬೇಕಾದರೆ ಹೇಳಲಿಕ್ಕೆ ನಿಮಗೂ ಅಧಿಕಾರ ಇದೆ ಮತ್ತು ಬೇರೆ ಜನರಿಗೂ ಕೂಡ ಅಧಿಕಾರ ಇದೆ. ಗುಣಮಟ್ಟದಲ್ಲಿ ಯಾವತ್ತೂ ಕೂಡ ನಾನು ಕಾಂಪ್ರಮೈಸ್ ಮಾಡೋದಿಲ್ಲ. ಟೆಕ್ಸ್ಮೋ ಮೋಟರ್ ಇದೆ ಮತ್ತು ಹೆವಿ ಡ್ಯೂಟಿ ಕಾಲರ್ ಇದ್ದಾವೆ ಮತ್ತು ಪಟ್ಟಾಕ ಪೈಪ್ ಇದ್ದಾವೆ, ಕೇಬಲ್ಲು ಅಷ್ಟೇ ಎಲ್ಲನೂ ಕೂಡ ಸ್ಟಾರ್ಟರಿಂದ ಇದ್ದು ಪ್ರತಿಯೊಂದು ಕೂಡ ಗುಣಮಟ್ಟದ ಪರಿಕರಗಳನ್ನು ಇವತ್ತು ನಾವು ವಿತರಣೆ ಮಾಡಿರ್ತಕ್ಕಂಥದ್ದು. ಪಾಪ ಬಡವರು ಕೊಟ್ಟಿದ್ದೀವಿ ಹೆಚ್ಚು. ಬಡವರು ಅಂತ ಹೇಳಿದ್ರೆ ಪಾಪ ಅವ್ರ ಜೀವಮಾನದಲ್ಲಿ ಬೋರ್ವೆಲ್ ನಾವು ಕೊಡ್ಸ್ಕೊತೀವಿ ಅಥವಾ ಕೊಡ್ಕೊತೀವಿ ಅನ್ನೋ ಇದೇ ವಿಶ್ವಾಸನೇ ಅವ್ರಿಗೆ ಇರಲಿಲ್ಲ. ಅಂಥವ್ರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದ ವತಿಯಿಂದ ಇವತ್ತು ಬೋರ್ವೆಲ್ಗಳು ಕೂಡ ಕೊಡಿಸ್ಕೊಟ್ಟಿದ್ದೀವಿ. ಅವರಿಗೆ ಸಮಾಧಾನಕರವಾದಂತಹ ನೀರು ದೊರೆತಿದೆ ಮತ್ತು ಇವತ್ತು ಕೂಡ ಉತ್ತಮ ಗುಣಮಟ್ಟದ ಪರಿಕರಗಳನ್ನು ಮೋಟಾರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಾವು ವಿತರಣೆಯನ್ನು ಮಾಡಿದ್ದೇವೆ. ನಾನು ಫಲಾನುಭವಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು ಇದು ಸದುಪಯೋಗ ಮಾಡ್ಬೋದು. ಈ ಕೆಲವು ಸರಿ ಪೈಪ್ ಇಲ್ಲಿನೇ ಮಾರ್ಕೊಂಡು ಹೋಗ್ಬಿಡೋರು, ಮಾರ್ಕೊಂಡ್ಗೆ ಮತ್ತು ತಗೊಂಡವ್ರಿಗೆ ಇಬ್ಬರಿಗೂ ಕೂಡ ತಗೊಂಬಂದು ಜೋಳಿಗೆ ಹಾಕ್ತಾರೆ ಈಗೆಲ್ಲ. ಅದಕ್ಕೋಸ್ಕರ ಮಾರಲೂಬಾರ್ದು, ಮಾರಾಟ ಮಾಡುವಂಥದ್ದನ್ನು ಯಾವನು ಕೊಟ್ಕೊಳ್ಳಬಾರ್ದು. ಅದು ಕೂಡ ಅಪರಾಧ, ಯಾಕೆಂದರೆ ಸರ್ಕಾರದ ಸೊತ್ತದು. ಹಾಗಾಗಿ ಆ ರೀತಿ ಸದುಪಯೋಗ ಮಾಡುವಂಥ ಕೆಲಸ ಇಲ್ಲಿ ಮಾಡ್ತಕ್ಕಂಥದ್ದು ಮಾಡಿದ್ದೇವೆ. ಪಾಪ ಅವ್ರುಗಳಿಗೆಲ್ಲ ಒಂದು ಮುಖದಲ್ಲಿ ನೋಡಿದ್ರೆ ಭಾಳಷ್ಟು ಖುಷಿಯಲ್ಲಿದ್ದಾರೆ. ಅವರೇನೋ ಒಂದು 6 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಬೋರ್ವೆಲ್ಲು, ಮೋಟಾರು, ಪಂಪು, ಅದು ಟೆಕ್ಸ್ಮೋ ಮೋಟ್ರ್ ಇದೆಯಲ್ಲ, ಈ ಮೋಟಾರ್ಸಲ್ಲಿ ಅದು ಹೈಯೆಸ್ಟ್ ಕ್ವಾಲಿಟಿ ಟೆಕ್ಸ್ಮೋ. ನಾನು ನನ್ನ ಕಾಲದಲ್ಲಿ 13-18 ಹಿಂದಿನ ತನಕನೂ ವಾಟರ್ ಸಪ್ಲೈಗೆ ಯೂಸ್ ಮಾಡೋರು ಅದನ್ನೇ ಮಾಡಬೇಕು. ಮತ್ತು ಇಂಡಿವಿಜುವಲ್ ಬೆನಿಫಿಷರೀಸಿ ಕೊಟ್ಟರು ಅದನ್ನೇ ಕೊಡಬೇಕು. ಬೇರೆ ಯಾವುದು ಕೂಡ ಟೆಕ್ಸ್ಮೋ ಬಿಟ್ಟು ಬೇರೆ ಕೊಡಬಾರ್ದು. ಎಷ್ಟೋ ಜನ ಟೆಕ್ಸ್ಮೋ ಮೋಟ್ರ್ ಬಿಟ್ಟಿರೋರು 10 ವರ್ಷ ಅವರು ಇದುವರೆಗೂ ಅವ್ರು ಹೊಂದಿಸೋದು ತೆಗೆದಿಲ್ಲ ಅವರು. ಆ ಥರದಲ್ಲಿ ಗುಣಮಟ್ಟದ್ದು. ಬೇರೆ ಆದರೆ ಬೇರೆಗಳು ಸರಿಗಿರೋದಿಲ್ಲ, ಫಿಲ್ಲರ್ಗಳು ಸರಿಗಿರೋದಿಲ್ಲ. ಅವು ಎಲ್ಲ ಒಂದು 6 ತಿಂಗಳಿಗೆ ರಿಪೇರಿ ಬಂದ. ಒಂದ್ಸರಿ ಒಂದು ಬೋರ್ವೆಲ್ ಇರಿಸಿ ಅದನ್ನು ರಿಪೇರಿ ಮಾಡಿಸಿ ಮತ್ತೆ ಬಿಡಬೇಕಂದ್ರೆ 10,000 ಬೇಕು ಇವತ್ತು. ಅದರಿಂದ ಆ ರೀತಿ ರೈತರಿಗೆ ತೊಂದರೆ ಆಗಬಾರ್ದು ಹೆಚ್ಚಿನ ಮಾಡಿದ್ದೇವೆ. ಇದಕ್ಕೆ ಸಂಪೂರ್ಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡಿರ್ತಕ್ಕಂಥ ಒಂದು ಬಡವರು ಕೊಡ್ತಕ್ಕಂಥ ಸೌಲಭ್ಯಗಳು ಇದೆಲ್ಲ ಸದುಪಯೋಗ ಆಗಬೇಕು ಅಂತ ನಾವು ಮಾಡ್ತೀವಿ. ಸರ್, ಎತ್ತಿನೊಳೆ ವೇಗವಾಗಿ ಸಾಗ್ತಾ ಇದೆ ಸರ್, ಯಾವಾಗ ಆಗ್ಬೋದು? ಎತ್ತಿನೊಳೆದು ಈಗ ಏನಾಗಿದೆ, ನಮಗೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅವರು ಒಂದು ಸ್ವಲ್ಪ ಚೈನಾ ದೇಶದವರು ಇದ್ದಂಗೆ ನಮಗೂ ಅವ್ರಿಗೂ ಬಾರ್ಡರ್ ಡಿಸ್ಪ್ಯೂಟ್ ಇತ್ತು. ಅಲ್ಲಿ ಇವ್ರಿಗೂ ನಮಗೂ ಎಲ್ಲ ನೋಡಿ ಇದ್ದಿದ್ದು ಕ್ರಿಟಿಕಲ್ ಇದ್ದಿದ್ದು ಅಲ್ಲಿ ಸಕಲೇಶ್ಪುರದಲ್ಲಿ 8 ಲೇಯರ್ಗಳಲ್ಲೂ ಕೂಡ ನೀರನ್ನು ಪಂಪ್ ಮಾಡುವಂಥ ಕೆಲಸ ನಾನಲ್ಲಿ ಉಸ್ತುವಾರಿ ಇದ್ದಾಗಲೇ ಮಾಡಿಸಿದ್ದಿಲ್ಲ. ಒಂದು ಓವರ್ ಹೆಡ್ ಕನೆಕ್ಷನ್ ತಗೊಳ್ಳೋಕೆ ಒಬ್ಬ ಪ್ಲಾಂಟರ್ ಬಿಟ್ಟಿರಲಿಲ್ಲ, ಒಂದು ಪೈಪ್ ಲೈನ್ ಹಾಕಕ್ಕೆ ಬಿಡ್ತಾ ಇರಲಿಲ್ಲ.
ನಾನು ಅಂತ ಎಲ್ಲ ಕಠಿಣವಾದ ಸವಾಲುಗಳನ್ನೆಲ್ಲ ತೆಗೆದು ಹರವನಹಳ್ಳಿವರೆಗೂ ನೀರನ್ನು ಪಂಪ್ ಮಾಡತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡಿ ಬಂದಿದ್ದೇವೆ. ಈಗ ಹರವನಹಳ್ಳಿವರೆಗೂ ನಾವು ಅದನ್ನು ಇನಾಗ್ರೇಷನ್ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಬಂದು ಅದನ್ನು ಇನಾಗ್ರೇಷನ್ ಕೂಡ ಮಾಡಿದ್ದೇವೆ. ಈಗ ಒಂದು ದುರ್ದೈವ ಅಂದರೆ ನಮಗೆ ಈ ಕಡೆ ಲೈನು ಎಕ್ಸ್ಕವೇಷನ್ ಆಗದೆ ನಾವು ಎಲ್ಲ ನೀರನ್ನು ಇದಕ್ಕೆ ಬಿಡ್ತಾ ಇದ್ದೀವಿ, ವಾಣಿ ವಿಲಾಸಕ್ಕೆ ಬಿಡ್ತೀವಿ. ವಾಣಿ ವಿಲಾಸ ಹೋದಾಗ 2 ಸರಿ ತುಂಬೋಯ್ತು ಆ ನೀರೇ. ಈಗೇನ 5 ಹಳ್ಳಿ ಕಾವಲ್ ಅಂತ ಒಂದು ಲೊಕೇಶನ್ ಇದೆ, ಅಲ್ಲಿ ಸುಮಾರು ಒಂದು 1.5 ಕಿಲೋಮೀಟ್ರ್ ಎಕ್ಸ್ಕವೇಷನ್ ಮಾಡಬೇಕಷ್ಟೇ. ಅದು ಫಾರೆಸ್ಟ್ ಅದಕ್ಕೆ ಬೇಕಿರ್ತಕ್ಕಂಥ ಆಲ್ಟರ್ನೇಟ್ ಜಮೀನು ನಾವು ಅಲ್ಲಿ ಯಾದಗಿರಿ ಕಡೆ ಕೊಡಿಸಿದ್ದೀವಿ. ಅವರು ಡೆಲ್ಲಿನಲ್ಲಿ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಅಂತೇಳಿ, ಅವ್ರು ಕ್ಲಿಯರೆನ್ಸ್ ಇವತ್ತಾಯಿತು ಅಂದರೆ ನೆಕ್ಸ್ಟು ಏಪ್ರಿಲ್ ಮಳೆ ಶುರುವಾಗ್ತಿದ್ದಂಗೆ ಪಂಪ್ ಮಾಡ್ತಿದ್ದಂಗೆ ನೀರು ಬರ್ತದೆ, ಎಲ್ಲೂ ಏನೂ ತೊಂದರೆ ಇಲ್ಲ. ಅದಕ್ಕೋಸ್ಕರ ಈಗ ನೀವೆಲ್ಲ ನೋಡಿದಂಗೆ ನನ್ನ ಕ್ಷೇತ್ರದಲ್ಲಿ ಸುಮಾರು 300 ಕೋಟಿಗೂ ಹೆಚ್ಚು ಕಾಮಗಾರಿ ಅದು. ಅದನ್ನು ಈಗಾಗಲೇ ಪ್ರಾರಂಭನೂ ಮಾಡಿದ್ದೇವೆ ಮತ್ತು ಬರದಿಂದ ಕೆಲಸನೂ ಕೂಡ ಆಗ್ತಾಯಿದೆ. ಆದಷ್ಟು ಜಾಗ್ರತೆ. ನನ್ನ ಉದ್ದೇಶ ಅಲ್ಲಿ ಸುದೈವ ಅಲ್ಲೇನಾದರೂ ಸುಪ್ರೀಂ ಕೋರ್ಟು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮಂತೆ ಆದೇಶ ಆದರೆ ಒಂದು 20 ದಿವಸದಲ್ಲಿ ಆ ಕೆಲಸ ಮುಗಿಸ್ತಾರೆ. ನೆಕ್ಸ್ಟು ಮಳೆಗಾಲದಲ್ಲಿ ನೀರು ಲಿಫ್ಟ್ ಮಾಡುವಾಗ ನಮ್ಮ ತೀರ್ಮಾನ ಆ ರೀತಿ ಆಗಲಿ ಅಂತೇಳಿ ಕಾಯ್ದೆ.